ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು ಅನ್ನೋ ಯೋಚನೆ ಇದೆಯಾ? ಹಾಗಾದ್ರೆ ಮೊದಲು ಅದರ ಕಾವಲುಗಾರನ ಬಗ್ಗೆ ನಾವು ತಿಳಿದುಕೊಳ್ಳೇಬೇಕು. ಆ ಕಾವಲುಗಾರನೇ ಬೇರೆ ಯಾರೂ ಅಲ್ಲ, ಅದು ಸೆಬಿ. ನಮ್ಮ ಹಣವನ್ನ ಸೇಫಾಗಿ ಇಡೋಕಿರೋ ಈ ದೊಡ್ಡ ಸಂಸ್ಥೆ ಬಗ್ಗೆ ಬನ್ನಿ ಇವತ್ತು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ಕಲಿಯಲಿದ್ದೇವೆ? ಮೊದಲಿಗೆ ಷೇರು ಮಾರುಕಟ್ಟೆಯ ರೆಫರಿ ಬಗ್ಗೆ ಮಾತಾಡೋಣ. ಆಮೇಲೆ ಸೆಬಿ ಅನ್ನೋ ಸಂಸ್ಥೆಯನ್ನ ಯಾಕೆ ಸ್ಥಾಪಿಸಬೇಕಾಗಿ ಬಂತು ಅಂತ ನೋಡೋಣ. ಅದರ ಮೂಲ ಉದ್ದೇಶ ಏನು, ಅದು ನಮ್ಮಂಥ ಹೂಡಿಕೆದಾರರನ್ನ ಹೇಗೆ ಕಾಪಾಡುತ್ತೆ. ಕೊನೆಗೆ ಇದೆಲ್ಲ ಗೊತ್ತಾದ್ಮೇಲೆ ಧೈರ್ಯವಾಗಿ ಹೂಡಿಕೆ ಮಾಡೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಸರಿ, ನಮ್ಮ ಮೊದಲ ವಿಭಾಗಕ್ಕೆ ಬರೋಣ. ಅದೇ ಷೇರು ಮಾರುಕಟ್ಟೆಯ ರೆಫರಿ. ಯೋಚನೆ ಮಾಡಿ, ಈ ಷೇರು ಮಾರುಕಟ್ಟೆಯಲ್ಲಿ ಎಲ್ಲವೂ ನ್ಯಾಯಯುತವಾಗಿ ನಡೀತಿದೆ ಅಂತ ಗ್ಯಾರಂಟಿ ಕೊಡೋರು ಯಾರು? ಇದೊಂದು ದೊಡ್ಡ ಆಟದ ಮೈದಾನದ ಥರ. ಈ ಆಟದಲ್ಲಿ ಎಲ್ಲರೂ ನಿಯಮಗಳನ್ನು ಸರಿಯಾಗಿ ಪಾಲಿಸ್ತಾ ಇದ್ದಾರಾ ಇಲ್ವಾ ಅಂತ ನೋಡ್ಕೊಳ್ಳೋಕೆ ಒಬ್ಬ ಬೇಕೇ ಬೇಕು ಅಲ್ವಾ? ಹಾಗಿದ್ರೆ ಆ ವ್ಯಕ್ತಿ ಯಾರು? ಆ ಪ್ರಶ್ನೆಗೆ ಉತ್ತರವೇ ಸೆಬಿ, ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದು ಭಾರತದ ಸೆಕ್ಯೂರಿಟೀಸ್ ಮಾರುಕಟ್ಟೆಯ ಬಾಸ್ ಅಂತಾನೇ ಹೇರಬಹುದು. ಇದರ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ, ಷೇರು ಮಾರುಕಟ್ಟೆ ಪ್ರತಿಯೊಬ್ಬ ಹೂಡಿಕೆದಾರನಿಗೂ ನ್ಯಾಯಯುತವಾಗಿ, ಸೇಫ್ ಆಗಿ ಮತ್ತೆ ಯಾವುದೇ ಮುಚ್ಚುಮರೆ ಇಲ್ಲದೆ ಪಾರದರ್ಶಕವಾಗಿ ಇರೋ ಹಾಗೆ ನೋಡ್ಕೊಳ್ಳೋದು. ಇದನ್ನ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ, ಕ್ರಿಕೆಟ್ ಅಥವಾ ಫುಟ್ಬಾಲ್ ಮ್ಯಾಚ್ನಲ್ಲಿ ಒಬ್ಬ ರೆಫ್ರಿ ಇರ್ತಾರಲ್ವಾ, ಅವರ ಕೆಲಸ ಏನು? ಆಟದ ನಿಯಮಗಳನ್ನ ಎಲ್ಲರೂ ಪಾಲಿಸೋ ಹಾಗೆ ನೋಡ್ಕೊಳ್ಳೋದು. ಸೆಬಿ ಕೂಡ ಷೇರ್ ಮಾರುಕಟ್ಟೆಯಲ್ಲಿ ಒಬ್ಬ ರೆಫ್ರಿ ಥರನೇ ಕೆಲಸ ಮಾಡುತ್ತೆ. ಯಾವುದೇ ಮೋಸ ಆಗ್ಬಾರ್ದು, ಯಾವುದೇ ತಾರತಮ್ಯಕ್ಕೆ ಇಲ್ಲಿ ಜಾಗನೇ ಇರಬಾರ್ದು. ಹಾಗಾದ್ರೆ ಈ ಸೆಬಿ ಅನ್ನೋ ಸಂಸ್ಥೆಯನ್ನ ಸ್ಥಾಪನೆ ಮಾಡೋ ಅವಶ್ಯಕತೆ ಯಾಕೆ ಬಂತು? ಮಾರುಕಟ್ಟೆಯನ್ನ ಒಂದು ಶಿಸ್ತಿಗೆ ತರಬೇಕಾದ ಅನಿವಾರ್ಯತೆ ಏನಿತ್ತು? ಬನ್ನಿ ಅದರ ಹಿಂದಿನ ಕಥೆ ಏನು ಅಂತ ನೋಡೋಣ. ನೋಡಿ, ಸೆಬಿ ಬರೋಕ್ಕಿಂತ ಮುಂಚೆ ಷೇರ್ ಮಾರುಕಟ್ಟೆಯಲ್ಲಿ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರ್ಲಿಲ್ಲ. ಸಾಕಷ್ಟು ವಂಚನೆಗಳು ನಡೀತಾ ಇದ್ವು. ಇದರಿಂದ ನಮ್ಮಂಥ ಸಣ್ಣ ಹೂಡಿಕೆದಾರರು ತಮ್ಮ ಹಣವನ್ನ ಕಳ್ಕೊಳ್ಳುವ ಭಯದಲ್ಲೇ ಇರ್ತಿದ್ರು. ಮಾರುಕಟ್ಟೆಯಲ್ಲಿ ಒಂದು ನಂಬಿಕೆ, ಒಂದು ಪಾರದರ್ಶಕತೆ ಅನ್ನೋದೇ ಇರಲಿಲ್ಲ. ಬ್ರೋಕರ್ಗಳು ಮತ್ತು ಎಕ್ಸ್ಚೇಂಜ್ಗಳ ಮೇಲೆ ಯಾವುದೇ ಸರಿಯಾದ ಹಿಡಿತ ಇರಲಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಮಾರುಕಟ್ಟೆಯನ್ನ ಎಲ್ಲರಿಗೂ ಒಂದು ಸುರಕ್ಷಿತ ಜಾಗ ಮಾಡಬೇಕು ಅನ್ನೋ ಕಾರಣಕ್ಕೆ ಸೆಬಿ ಬೇಕೇ ಬೇಕಾಯಿತು. ಈ ಕಾವಲುಗಾರನ ಜರ್ನಿ ಶುರುವಾಗಿದ್ದು 1988ರಲ್ಲಿ. ಆಗ ಸೆಬಿ ಅನ್ನೋ ಸಂಸ್ಥೆ ಜಾರಿಗೆ ಬಂತು. ಆದರೆ ಆ ಸಮಯದಲ್ಲಿ ಅದಕ್ಕೆ ಯಾವುದೇ ಶಾಸನಬದ್ಧ ಅಧಿಕಾರ ಇರಲಿಲ್ಲ. ಒಂದು ರೀತಿ ಹೇಳೋದಾದ್ರೆ ಅದೊಂದು ಹಲ್ಲಿಲ್ಲದ ಹಾವಿನಂತಿತ್ತು. ಆಮೇಲೆ 1992ರಲ್ಲಿ ಸೆಬಿ ಆಕ್ಟ್ ಜಾರಿಗೆ ಬಂತು. ಆಗ ಅದಕ್ಕೆ ಪೂರ್ತಿ ಕಾನೂನಾತ್ಮಕ ಅಧಿಕಾರ ಸಿಕ್ತು. ಅಂದಿನಿಂದ ಅದು ಷೇರು ಮಾರುಕಟ್ಟೆಯ ನಿಜವಾದ ಕಾವಲುಗಾರನಾಗಿ ತನ್ನ ಕೆಲಸವನ್ನ ಶುರು ಮಾಡ್ತು. ಸರಿ, ಹಾಗಾದ್ರೆ ಸೆಬಿಯ ಮೂಲ ಉದ್ದೇಶವಾದ್ರೂ ಏನು? ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಯಾಕಂದ್ರೆ ಇದರ ಉದ್ದೇಶವನ್ನ 3 ಸಿಂಪಲ್ ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೆಯದಾಗಿ ಮತ್ತು ಬಹುಶಃ ಅತ್ಯಂತ ಮುಖ್ಯವಾಗಿ, ಹೂಡಿಕೆದಾರರ ಹಿತಾಸಕ್ತಿಗಳನ್ನು ರಕ್ಷಿಸುವುದು. ನಮ್ಮ ಹಾಗೆ ಮಾರುಕಟ್ಟೆಯಲ್ಲಿ ಹಣ ಹೂಡುವ ಪ್ರತಿಯೊಬ್ಬರ ಹಕ್ಕನ್ನು ಕಾಪಾಡುವುದು, ಯಾವುದೇ ವಂಚನೆಗೆ ಒಳಗಾಗದಂತೆ ನೋಡಿಕೊಳ್ಳುವುದು ಇದರ ಮೊದಲ ಆದ್ಯತೆ. ಎರಡನೇ ಉದ್ದೇಶ, ಸೆಕ್ಯುರಿಟೀಸ್ ಮಾರುಕಟ್ಟೆಯನ್ನ ಅಭಿವೃದ್ಧಿಪಡಿಸುವುದು. ಅಂದ್ರೆ ಮಾರುಕಟ್ಟೆ ಇನ್ನೂ ಹೆಚ್ಚು ಬೆಳೆಯೋ ಹಾಗೆ, ಆರೋಗ್ಯಕರವಾಗಿ ಕಾರ್ಯನಿರ್ವಹಿಸೋ ಹಾಗೆ ಪ್ರೋತ್ಸಾಹಿಸುವುದು. ಯಾಕಂದ್ರೆ ಮಾರುಕಟ್ಟೆ ಚೆನ್ನಾಗಿ ಬೆಳೆದ್ರೆ ತಾನೇ ಹೆಚ್ಚು ಜನ ಹೂಡಿಕೆ ಮಾಡಲು ಮುಂದೆ ಬರೋದು. ಇದರಿಂದ ದೇಶದ ಆರ್ಥಿಕತೆಗೂ ಒಳ್ಳೆಯದಾಗುತ್ತೆ. ಮತ್ತು ಮೂರನೇ ಉದ್ದೇಶ, ಸೆಕ್ಯುರಿಟೀಸ್ ಮಾರುಕಟ್ಟೆಯನ್ನು ನಿಯಂತ್ರಿಸುವುದು. ಅಂದ್ರೆ ಇದರಲ್ಲಿ ಭಾಗವಹಿಸೋ ಪ್ರತಿಯೊಬ್ಬರಿಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿ ಅದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನೋಡ್ಕೊಳ್ಳೋದು. ಸರಿ, ಸೆಬಿಯ ಉದ್ದೇಶಗಳೇನು ಅಂತ ನೋಡಿದ್ವಿ. ಈಗ ಅದು ನಮ್ಮನ್ನ, ಅಂದ್ರೆ ಹೂಡಿಕೆದಾರರನ್ನ ನಿಜವಾಗಿ ಹೇಗೆ ರಕ್ಷಿಸುತ್ತೆ, ಮಾರುಕಟ್ಟೆಯಲ್ಲಿ ನಮ್ಮ ಸುರಕ್ಷತಾ ಜಾಲವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಹಾಗಾದ್ರೆ ಸೆಬಿ ಯಾರನ್ನೆಲ್ಲ ತನ್ನ ಹಿಡಿತದಲ್ಲಿಟ್ಕೊಂಡಿದೆ? ನೋಡಿ, ನಾವು ಷೇರ್ಗಳನ್ನು ಕೊಳ್ಳೋ ಮಾರೋ ಸ್ಟಾಕ್ ಎಕ್ಸ್ಚೇಂಜ್ಗಳು, ನಮ್ಮ ಬ್ರೋಕರ್ಗಳು, ನಾವು ಹೂಡಿಕೆ ಮಾಡುವ ಮ್ಯೂಚುವಲ್ ಫಂಡ್ಗಳು, ನಮಗೆ ಸಲಹೆ ಕೊಡುವ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳು, ಹೀಗೆ ಮಾರುಕಟ್ಟೆಯಲ್ಲಿರೋ ಪ್ರತಿಯೊಬ್ಬ ಪ್ರಮುಖ ವ್ಯಕ್ತಿ ಅಥವಾ ಸಂಸ್ಥೆ ಸೆಬಿಯ ನಿಯಂತ್ರಣಕ್ಕೆ ಒಳಪಡ್ತಾರೆ. ಅಷ್ಟೇ ಅಲ್ಲ, ಇನ್ಸೈಡರ್ ಟ್ರೇಡಿಂಗ್ನಂತಹ ಅಕ್ರಮಗಳ ಮೇಲೂ ಇದು ಹದ್ದಿನ ಕಂಡಿಟ್ಟಿರುತ್ತೆ. ಇದನ್ನ ನಮ್ಮ ನಿಜ ಜೀವನಕ್ಕೆ ಅನ್ವಯಿಸಿ ನೋಡೋಣ. ನಾವು ಒಂದು ಡಿಮ್ಯಾಟ್ ಖಾತೆ ತೆರೆಯಬೇಕಂದ್ರೆ ಅದಕ್ಕೊಂದು ಸುರಕ್ಷಿತ ಮತ್ತು ಪ್ರಮಾಣಿತ ಪ್ರಕ್ರಿಯೆ ಇರುತ್ತೆ. ಅದನ್ನ ಖಚಿತಪಡಿಸೋದೇ ಸೆಬಿ. ಯಾವುದಾದ್ರೂ ಹೊಸ ಕಂಪನಿಯ IPO ಬಂದ್ರೆ ಆ ಕಂಪನಿ ಕೊಟ್ಟಿರೋ ಎಲ್ಲಾ ದಾಖಲೆಗಳು ಸರಿದ್ಯಾ, ಪಾರದರ್ಶಕವಾಗಿದ್ಯಾ ಅಂತ ಸೆಬಿ ಪರಿಶೀಲಿಸುತ್ತೆ.
ನಾವು ಷೇರುಗಳನ್ನು ಕೊಂಡಾಗ ಅಥವಾ ಮಾರಿದಾಗ ಯಾವುದೇ ಮೋಸದ ವ್ಯಾಪಾರ ನಡೆದ ಹಾಗೆ ಇದರ ನಿಯಮಗಳು ತಡಿದವೆ. ಕೊನೆಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ನಮ್ಮ ಹಣ ಸುರಕ್ಷಿತವಾಗಿರಲಿ ಅಂತನೂ ಸೆಬಿ ನಿಯಮಗಳನ್ನು ರೂಪಿಸಿದೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಒಬ್ಬ ಸ್ಮಾರ್ಟ್ ಹೂಡಿಕೆದಾರನಾಗಿ ನಾವು ಯಾವೆಲ್ಲ ಪ್ರಮುಖ ಅಂಶಗಳನ್ನ ನೆನಪಿನಲ್ಲಿಟ್ಕೋಬೇಕು? ಬನ್ನಿ ನೋಡೋಣ. ಹಾಗಾದ್ರೆ ನಾವು ಕಲಿತ ಪ್ರಮುಖ ಅಂಶಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋಣ. ಸೆಬಿ ಇದು ಭಾರತದ ಸೆಕ್ಯುರಿಟೀಸ್ ಮಾರುಕಟ್ಟೆಯ ನಿಯಂತ್ರಕ. ಇದನ್ನ 1988ರಲ್ಲಿ ಸ್ಥಾಪಿಸಿದ್ರೂ ಪೂರ್ತಿ ಅಧಿಕಾರ ಸಿಕ್ಕಿದ್ದು 1992ರಲ್ಲಿ. ಇದರ 3 ಮುಖ್ಯ ಗುರಿಗಳು ಹೂಡಿಕೆದಾರರನ್ನ ರಕ್ಷಿಸುವುದು, ಮಾರುಕಟ್ಟೆಯನ್ನ ಅಭಿವೃದ್ಧಿಪಡಿಸುವುದು ಮತ್ತು ಅದನ್ನ ನಿಯಂತ್ರಿಸುವುದು. ಸೆಬಿ ಇರೋದ್ರಿಂದಾನೇ ಇವತ್ತು ಷೇರ್ ಮಾರುಕಟ್ಟೆ ಹೆಚ್ಚು ಸುರಕ್ಷಿತ ಮತ್ತು ಪಾರದರ್ಶಕವಾಗಿದೆ. ಮುಖ್ಯವಾಗಿ ಸಣ್ಣ ಹೂಡಿಕೆದಾರರ ಹಿತಾಸಕ್ತಿಯನ್ನ ಕಾಪಾಡೋದೇ ಇದರ ಪ್ರಮುಖ ಕೆಲಸ. ಒಂದೇ ಮಾತ್ನಲ್ಲಿ ಹೇಳಬೇಕಂದ್ರೆ ಸೆಬಿ ಭಾರತದ ಷೇರು ಮಾರುಕಟ್ಟೆಯ ಪಾಲಕ. ಹಾಗಾದ್ರೆ ಈಗ ಹೇಳಿ, ಸೆಬಿ ಅಂತಹ ಒಂದು ಬಲಿಷ್ಠ ರಕ್ಷಕ ನಮ್ಮ ಬೆನ್ನಿಗೆ ನಿಂತಿರುವಾಗ ಸರಿಯಾದ ಜ್ಞಾನವನ್ನ ಪಡೆದು ನಮ್ಮ ಹೂಡಿಕೆಯ ಪಯಣವನ್ನು ಶುರು ಮಾಡಲು ನಮ್ಮನ್ನು ತಡೆಯುತ್ತಿರುವ ವಿಷಯವಾದರೂ ಯಾವುದು? ನೆನಪಿಡಿ, ನಮ್ಮ ಧ್ಯೇಯ ಜ್ಞಾನದಿಂದ ಸಂಪತ್ತು ಸೃಷ್ಟಿ.